ಸುಮಾರು ಒಂದು 3 ಗಂಟೆ ಇರ್ಬೋದು ಅನಿಸುತ್ತೆ. ಆ ಟೈಮ್ ಎದ್ದ ಸಮಯ ನನಗೆ ಕುಂತರು ನಿಂತರು ಪತ್ರಿಜಾರ್ ಬಿಟ್ಟ ಮೇಲೆ ಇನ್ನೇನು ಇರಲ್ಲ ನನ್ನ ಮೈಂಡಲ್ಲಿ. ಧ್ಯಾನದ ಬಗ್ಗೆ ಮಾತಿರುತ್ತೆ. ಧ್ಯಾನದ ಬಗ್ಗೆ ವಿರುದ್ಧವಾಗಿ ಮಾತಾಡಿದ್ರೆ ವಿರುದ್ಧವಾಗಿ ಮಾತಾಡ್ತೀನಿ ನಾನು. ಯಾರಾದರೂ ಧ್ಯಾನದ ಬಗ್ಗೆ ಒಂಚೂರು ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಅಂದರೆ ಅವ್ರಿಗೆ ಅಪೋಸಿಟ್ ಕರೆಕ್ಟಾಗಿ ಮಾತಾಡ್ತೀನಿ. ಯಾಕಂದರೆ ತಟ್ಕೊಳಕ್ಕಾಗಲ್ಲ. ನಿನ್ನ ಬಿಸ್ನೆಸ್ ನಿನಗೆ, ನಿನ್ನ ವ್ಯಾಪಾರ ನಿನಗೆ, ನಿನ್ನ ಧ್ಯಾನ ನಿನಗೆ, ನಿನ್ನ ಮನೆ ನಿನಗೆ. ಆಧ್ಯಾತ್ಮಿಕ ಬಂದ ಮೇಲೆ ಅದು ಎಲ್ಲರಿಗೂ ಸಂಬಂಧಪಟ್ಟಿದೆ. ಅದಕ್ಕೆ ಮಾತ್ರ ಧಕ್ಕೆ ಹಾಕಬಾರ್ದು, ಅದನ್ನು ಸಹಿಸಲ್ಲ. ಸೊ ಬೆಳಿಗ್ಗೆ ನಾನು 3 ಗಂಟೆಗೆ ಆಗಿದಾಗ ಒಂದು ಕನಸು ಬಿದ್ದಿತ್ತು. ಈ ಆಧ್ಯಾತ್ಮ ಪಿರಮಿಡ್ ಧ್ಯಾನಾಲಯ ಇಡೀ ನಮ್ಮ ಕರ್ನಾಟಕಕ್ಕೆ ಮುಖ್ಯ ಕೇಂದ್ರ ಸ್ಥಳವಾಗಿ ಪರಿವರ್ತನೆ ಆಗಿದೆ. ಪ್ರಪಂಚದ ಜನಗಳೆಲ್ಲರೂ ಪಿರಮಿಡ್ ವ್ಯಾಲಿಗೆ ಹೇಗೆ ಹೋಗ್ತಾರೋ, ಕಡ್ತಲ್ ಮಹೇಶ್ವರ ಮಹಾಪಿರಮಿಡ್ಗೆ ಹೇಗೆ ಹೋಗ್ತಾರೋ, ಹಾಗೆ ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯದಲ್ಲಿ ಬಂದುಬಿಟ್ಟು ಎಲ್ಲರೂ ಧ್ಯಾನ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ. ಅಂಥ ಒಂದು ಅದ್ಭುತವಾದ ಒಂದು ಪಿರಮಿಡ್ ಧ್ಯಾನ ಮಂದಿರ ಇಲ್ಲೇ ಸೃಷ್ಟಿ ಆಗತ್ತೆ. ಅದು ಡೆಫಿನೆಟ್ಲಿ ಅದು ಆಗೋಗ್ಬಿಟ್ಟಿದೆ. ಅದಕ್ಕೆ ಇದೆಲ್ಲ ತಯಾರಿ. ನಿಮ್ಗೆ ಯಾರೂ ಗೊತ್ತಿಲ್ಲ. ಇಲ್ಲಿ ಬಂದು ಕೂತ್ಕೊಳ್ಳೋದಕ್ಕೆ, ಇಲ್ಲಿ ಧ್ಯಾನ ಮಾಡೋದಕ್ಕೆ ನಿಮ್ಮನ್ನೆಲ್ಲರನ್ನ ಪತ್ರಿ ಸರ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟಿದ್ದಾರೆ. ನೀವೆಲ್ಲರೂ ಪತ್ರಿಜಿ ಸರ್ ಅವರ ಹ್ಯಾಂಡ್ ಓವರ್ನಲ್ಲಿದ್ದೀರ. ಪ್ರತಿ ಕ್ಷಣಕ್ಕೂ ನಿಮ್ಮನ್ನು ಪತ್ರಿ ಸರ್ನ್ನು ಗಮನಿಸ್ತಾ ಇದ್ದಾರೆ. ನಿಮ್ಮ ನೋಟ, ನಿಮ್ಮ ಮಾತು, ನಿಮ್ಮ ವ್ಯಾಪಾರ, ನಿಮ್ಮ ವ್ಯವಹಾರ, ನಿಮ್ಮ ಸಂಸಾರಗಳನ್ನು ನೋಡ್ತಾ ಇದ್ದಾರೆ. ನಾವು ಇನ್ನು ಮೇಲೆ ಎಲ್ಲರೂ ನಾವೇನಿಲ್ಲಿ ಪ್ರತಿ ವಾರ ಬರ್ತಾಯಿದ್ದೀವಿ, ನಾವೊಂದು ಪತ್ರಿಜಿ ಸರ್ ಅವರ ಒಂದು ಸಾನ್ನಿಧ್ಯದಲ್ಲಿ, ಅವರ ಒಂದು ಸಾಕ್ಷಾತ್ ಚೈತನ್ಯ ಶಕ್ತಿಯೊಂದಿಗೆ ನಾವು ಕ್ಷಣಕ್ಕೂ ಇಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಧ್ಯಾನ ಮಾಡ್ತಾ ಇರ್ತೀವಿ. ನಮ್ಮ ಶಕ್ತಿ ಬೆಳೀತಾ ಹೋಗುತ್ತೆ. ಆ ಶಕ್ತಿ ಬೆಳೆಯೋದಕ್ಕೆ ಕಾರಣ ಏನು ಅಂತಂದರೆ, ಇಲ್ಲಿ ಒಂದು ಬೆಂಗಳೂರಿನಲ್ಲಿ ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯ ಬರುತ್ತೆ. ಆ ಒಂದು ಅದ್ಭುತವಾದ ಧ್ಯಾನಾಲಯ ಇಡೀ ವಿಶ್ವಕ್ಕೆ ಒಂದು ಮಾರ್ಗದರ್ಶನವಾಗಿ, ಒಂದು ಮಾದರಿಯಾಗಿರುತ್ತೆ. ಕರ್ನಾಟಕಕ್ಕೆ ಒಂದು ಮಾದರಿಯಾಗಿರುತ್ತೆ. ಏನೇ ಒಂದು ವಿಷಯ ನಡೀಲಿ, ಇಲ್ಲಿ ಬಂದು ಚರ್ಚೆ ನಡೆಯುತ್ತೆ ಮುಂದೊಂದು ದಿನ. ಇದು ಅಂಥ ಒಂದು ಅದ್ಭುತವಾದ ಒಂದು ಧ್ಯಾನ ಮಂದಿರ ಸೃಷ್ಟಿಯಾಗೋದಕ್ಕೆ ನಾವು ಕಾರಣಕರ್ತರಾಗ್ತೀವಿ. ಜೋರಾಗಿ ಒಂದ್ಸರಿ ಚಪ್ಪಾಳೆ ಹೊಡಿಬೇಕಲ್ವ ಇಂಥ ಅದ್ಭುತವಾದ ಸಂದೇಶ ಕೇಳಿದ ಮೇಲೆ. ಅದಕ್ಕೆ ಪತ್ರಿಜಿ ಸರ್ ಅವರು ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅಂದರೆ ನಾವೆಲ್ಲ ಆ ಒಂದು ಮಹಾನ್ ಶಕ್ತಿಯೊಂದಿಗೆ ನಾವಿದ್ದೀವಿ. ನಮ್ಮ ಒಂದು ಪ್ರತಿಕ್ಷಣ ಸತ್ಯ ದರ್ಶನವಾಗಿರುತ್ತೆ, ಪ್ರತಿಕ್ಷಣ ಸತ್ಯ ಸೇವೆ ಆಗಿರುತ್ತೆ. ನಮ್ಮದು ಸೇವೆ ಮಾಡಬೇಕು, ಧ್ಯಾನ ಮಾಡಬೇಕು ಅಷ್ಟೇ ಇಲ್ಲ. ಸೇವೆ ಇಂಪಾರ್ಟೆಂಟ್. ನಾನು ನಿಮ್ಮ ಗುರು, ನಾನು ನಿಮ್ಮ ಬ್ರಹ್ಮಶ್ರೀ ಪತ್ರಿಜಿ ಅಂತ ಎಲ್ಲಿ ಹೇಳ್ಕೊಳ್ಳಿಲ್ಲ. ಯಾರಿಗೂ ಇದೇ ಕೆಲಸ ಮಾಡು ಅಂತ ಹೇಳಿಲ್ಲ ಅವರು. ಎಲ್ಲರನ್ನ ಕರೆಕ್ಟಾಗಿ ಬೆಳೆಸ್ಕೊಂಡಿದ್ದಾರೆ, ಎಲ್ಲರನ್ನ ತಿದ್ದಿ ತೀಡಿದ್ದಾರೆ. ಫೈನಲ್ ಆಗಿ ಆ ಪಿರಮಿಡ್ ವ್ಯಾಲಿಗೆ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಯಾವ ಶಕ್ತಿ ಬಂದಿದೆ, ಯಾವ ಒಂದು ನೆಗೆಟಿವ್ ಶಕ್ತಿ ಬಂದಿದೆ ಅಂತ ಪತ್ರಿ ಸಾರಿಗೆ ಗೊತ್ತಾಗುತ್ತೆ. ಅವರ ಹತ್ತಿರ ಇದ್ದು ನಾನು ನೋಡೋದಿಲ್ಲ. ನಾನು ಪಿರಮಿಡ್ ವ್ಯಾಲಿನಲ್ಲಿ ಒಬ್ಬ ಆಂಧ್ರ ಕಡೆಯಿಂದ ಒಂದು ಮಾವಿನಕಾಯಿ ಚಟ್ನಿ ತಂದಿದ್ದರು. ಕೇಳಿ ಇದನ್ನು. 5 years ಬ್ಯಾಕು ಬುದ್ಧ ಪೌರ್ಣಮಿಗೆ
ಆ ಮಾವಿನಕಾಯಿ ಚಟ್ನಿಯಲ್ಲಿ ಬೆಳ್ಳುಳ್ಳಿ ಹಾಕಿದ್ದಾರೆ. 5 ಕೆ ಜಿ ಮಾವಿನಕಾಯಿ ಡಬ್ಬ ಇದೆ. ಅವು 5 ಕೆ ಜಿ ಮಾವಿನಕಾಯಿ ಡಬ್ಬ ತಂದರೆ ಅಲ್ಲಿ ಅನ್ನದಾನಕ್ಕೆ ಕೊಡಬೇಕಂತ ತಂದರೆ ಪತ್ರಿ ಸಾರಿಗೆ ಆಗಲೇ ಗೊತ್ತಾಗಿದೆ. ಪಿರಮಿಡ್ వ్యాలీలో వెళ్ళలి వచ్చిందిరా ಜಾಗ್ರತೆగా చూడండి ಅಂತ. ಬೆಳ್ಳುಳ್ಳಿ ಬಂದಿದೆ ಪಿರಮಿಡ್ ವ್ಯಾಲಿನಲ್ಲಿ, ಜಾಗ್ರತೆಗೆ ನೋಡಿ ಅಂತ ನಮ್ಗೆ ಅಲ್ಲೇ ಹೇಳ್ತಾ ಇದ್ರೆ, ಯಾರು ತಂದಿದ್ದಾರೆ ಏನು ತಂದಿದ್ದಾರೆ ಅಂದ್ರೆ ಮಾವಿನಕಾಯಿ ಡಬ್ಬದಲ್ಲಿ ಬೆಳ್ಳುಳ್ಳಿ ಇದೆ. ತಿಳ್ಕೊಂಬಿಡಿ ಪತ್ರಿ ಸಾರಿಗೆ ಎಷ್ಟು ಸೆನ್ಸ್ ಇರ್ಬೋದು. ಯಾವ ವ್ಯಕ್ತಿಯಿಂದ ಏನು ಕೆಲಸ ಆಗುತ್ತೆ ಅನ್ನೋದು ಕಾರಣ ನಮ್ಮ ನಾಗರಾಜ್ ಸರ್ ಅವ್ರ ಹತ್ರ ಬಂದು ಮಾತಾಡಿ ಹೋಗಿದಾರಲ್ಲ, ಇದೆ. ಆ ಶಕ್ತಿ ಏನು ಮಾಡುತ್ತೆ ಅವ್ರಿಗೆ ಗೊತ್ತಿತ್ತು, ಒಬ್ಬರು ಮಹಾತ್ಮ ಬರ್ತಾ ಇದ್ದಾನೆ, ಇಲ್ಲಿ ಬಂದಿದ್ದಾನೆ ಇಲ್ಲಿಗೆ ಅಂತ. ಆ ಮಹಾತ್ಮನ ದರ್ಶನ ಮಾಡ್ಕೊಂಡು ಅವ್ರಿಗೆ ಏನು ಎನರ್ಜಿ ಕೊಡಬೇಕು ಕೊಟ್ಟು ಹೋಗಿದ್ದಾರೆ. ಅದೇ ಎನರ್ಜಿಲೆಲ್ಲ ಕೆಲಸ ಮಾಡ್ತಿರೋದು. ಇವರೇನು ಪತ್ರಿ ಸರ್ ಮೀಟ್ ಮಾಡ್ಬೇಕಂತ ಹೋಗಿಲ್ಲ. ಹೇಗೋ ಏನೋ ಕೆಲಸಕ್ಕೆ ಹೋದಾಗ ಅಲ್ಲಿ ಹೋದಾಗ ಪತ್ರಿ ಸರ್ ಬಂದುಬಿಟ್ಟು ನಾಗರಾಜ್ ಸರ್ ಹತ್ರ ಬಂದು ಮಾತಾಡಬೇಕು, ಅಲ್ಲಿ ಕೂತ್ಕೊಂಡು ಅವ್ರಿಗೆ ದರ್ಶನ ಕೊಡಬೇಕು, ಅವ್ರಿಗೊಂದು ಶಕ್ತಿ ಕೊಡಬೇಕು, ಅವ್ರಿಗೇನೋ ಒಂದು ಕೊಡಬೇಕು ಅಂತಂದು ಅವ್ರಿಗೆ ಒಂದೇ ಗೊತ್ತಿತ್ತು. ಸಾರಿಗಿನ್ನೂ ಗೊತ್ತಿಲ್ಲ ನನಗೇನು ಕೊಟ್ಟಿದ್ದಾರಂತ. ಆ ಒಂದು ಎನರ್ಜಿ ಲೆವೆಲ್ಲೇ ಇವತ್ತು ಇಷ್ಟೆಲ್ಲ ಕೆಲಸ ಮಾಡ್ತಿರೋದು. ನಾಗರಾಜ್ ಸರ್ಗೆ ಜೋರಾಗಿ ಒಂದು ಸರಿ ಚಪ್ಪಾಳೆ ಹೊಡೆಯೋಣ ರಿಯಲಾಗಿ. ಅವರ ಒಂದು ಮುಂದಾಳತ್ವದಲ್ಲಿ ಒಂದು ಅದ್ಭುತವಾದ ಕೆಲಸ ನಡೆಯುತ್ತೆ. ನಾವೆಲ್ಲ ಕೆಲಸ ಮಾಡೋಣ. ಹಾಗೆ ಇವತ್ತು ಏನು ನಡೆದಿದೆ, ಫಸ್ಟ್ ನಾವು ಒಂದು ದಿನ ರಾತ್ರಿ ನಾವೆಲ್ಲ ಮಾಡಿದ್ದೀವಿ. ಪ್ರತಿ ಹುಣ್ಣಿಮೆಗೆ ನಾವು ಇದೇ ಥರ ಸೇರ್ತೀವಿ. ಪ್ರತಿ ಹುಣ್ಣಿಮೆಗೆ ಇನ್ನೂ ಜಾಸ್ತಿ ಜನ ಬರ್ತಾರೆ. ವ್ಯಾಲೆಂಟರ್ಸ್ ನಾವೆಲ್ಲ ಅಲರ್ಟ್ ಆಗಿರಬೇಕು. ಒಂದು 100 ಜನ ಅಲ್ಲ, 1000 ಜನ ಬಂದರೂ ನಾವು ಕರೆಕ್ಟಾಗಿ ಕೆಲಸ ಮಾಡ್ತೀವಿ. ನಮ್ಗೆ ಗೊತ್ತಿದೆ ಅದು. ಯಾಕೆಂದರೆ ಆ ಶಕ್ತಿ ನಮಗೆ ಕೊಟ್ಟಿದ್ದೇನೆ ಭಗವಂತ. ನಾನಾಗಲಿ, ಮೇಡಮ್ ಅವರಾಗಲಿ, ಸತೀಶ್ ಅವರಾಗಲಿ, ಬಾಹುಬಲಿ ಅವರಾಗಲಿ, ಇಲ್ಲೇನು ಕೆಲಸ ನಮ್ಮದು ಯಾವುದಕ್ಕೂ ನಾವು ಇಂಜರಿ ಅಲ್ಲ. ಕಸ ಬೆಳೋದಕ್ಕೂ ರೆಡಿ, ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೂ ರೆಡಿ ನಾವು. ಅದು ದೊಡ್ಡ ಕೆಲಸ ನಾನು ಮಾಡ್ತೀನಿ, ಇದು ಸಣ್ಣ ಕೆಲಸ ನಾನು ಮಾಡಲ್ಲ ಅಂತ ಯಾರಿಗೂ ನಮ್ಗೆ ಮನಸ್ಸಲ್ಲಿ ಬಂದಿಲ್ಲ. ಎಲ್ಲ ಒಂದು ಸಮಾನವಾಗಿ ಹಂಚ್ಕೊಂಡು ಹೋಗ್ತೀವಿ. ವ್ಯಾಲೆಂಟೈನ್ಸ್ ಇನ್ನೂ ನಮ್ಮ ಜೊತೆ ಬನ್ನಿ, ಕೆಲಸ ಮಾಡೋಣ. ಓಕೆ, ಪ್ರತಿ ಹುಣ್ಣಿಮೆಗೆ ಇನ್ನೂ ಜಾಸ್ತಿ ಬರ್ತಾರೆ. ಹುಣ್ಣಿಮೆಗೆ ನಾವು ಎಲ್ಲರೂ ಸೇರಿ ವಸುದೈವ ಕುಟುಂಬಕಂ ಪತ್ರಿ ಸರ್ ಏನು ಹೇಳಿದ್ದಾರೆ, ಆ ಒಂದು ವಸುದೈವ ಕುಟುಂಬವನ್ನು ಸೃಷ್ಟಿ ಮಾಡೋಣ ನಾವು. ಆ ಕುಟುಂಬ ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯ ಆಗಿರುತ್ತೆ. ಇದು ಒಂದು ರಾಗಿಗುಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದರೆ ಬೆಂಗಳೂರಿನಲ್ಲಿ ಹೇಗೋ ಹಾಗೆ ಇದೇ ಬೆಂಗಳೂರಿನಲ್ಲಿ ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯ ಅದೇ ಥರನೇ ಸೃಷ್ಟಿಯಾಗಿ ಬೆಳೀತಾ ಹೋಗುತ್ತೆ. ಇದು ಮಾತ್ರ ಸತ್ಯ, ಇದು ಸತ್ಯ ಸತ್ಯ. ಥ್ಯಾಂಕ್ ಯು. ನನಗಾಗಿರೋ ಅನುಭವ ಹೇಳಿದೆ. ನಮಸ್ತೆ. ನನಗೆ ಅಷ್ಟೊಂದು ಮಾತಾಡೋ ಅಭ್ಯಾಸ ಇಲ್ಲ. ನಾನು ಅಧ್ಯಾಪಕರಲ್ಲ. ನಾನು 35 ಇಯರ್ಸ್ ಅಡ್ಮಿನಿಸ್ಟ್ರೇಷನಲ್ಲಿ ಒಂದು ಟಾಟಾ ಸಂಸ್ಥೆಯಲ್ಲಿ ಇದ್ದು ರಿಟೈರ್ಡ್ ಆಗಿದ್ದೆ. ನನಗೆ ಆ್ಯಕ್ಚುಲಿ ಒಂದು 8-10 ವರ್ಷದಿಂದ ಇದರ ಆಧ್ಯಾತ್ಮಿಕ ವಿಷಯದಲ್ಲಿ ಆಸಕ್ತಿ ಇತ್ತು. ಬಟ್ ಆದ್ರೂ ಅಲ್ಲಿ ನನ್ನ ಕೆಲಸದ ಒತ್ತಡದಿಂದ ಇಲ್ಲಿ ಹೋಗಕ್ಕೆ ಆಗ್ತಾಯಿರಲಿಲ್ಲ. ಬಟ್ ಸ್ವಲ್ಪ ಯಾವಾಗಾದರೂ ಪುಸ್ತಕಗಳು ಓದೋದು, ಏನಾದರೂ ಅಲ್ಲಿ ಇಲ್ಲಿ ಸ್ವಲ್ಪ ಸತ್ಸಂಗಗಳು, ಈ ಮೆಡಿಟೇಷನ್ನು ಅಥವಾ ಈ ಪ್ರಾಣಾಯಾಮ ಅಂಥ ಪ್ರೋಗ್ರಾಮ್ ಮಾತ್ರ ಅಟೆಂಡ್ ಮಾಡ್ತಾಯಿದ್ದೆ. ಹೀಗೆ ಒಂದು ಸಲ ಯೂಟ್ಯೂಬ್ನಲ್ಲಿ ನೋಡ್ತಾಯಿದ್ರೆ ಈ ಪತ್ರಿಜಿಯವ್ರ ಬಗ್ಗೆ ಆವಾಗವಾಗ ನಾವು ಟಿಪ್ಸ್ ಕಾಣಿಸ್ತಾ ಇತ್ತು. ನಾನು ಜಾಸ್ತಿ ಅಷ್ಟೊಂದು ಹಿಡಿಸ್ಕೊಳ್ಳಿಲ್ಲ. ಒಂದು ದಿವಸ ನೋಡೋಣ ಏನಿದೆ ಅಂದ್ಬಿಟ್ಟು ಪತ್ರಿಜಿಯವರು ಮೆಡಿಟೇಷನ್, ವಾಟ್ ಈಸ್ ಮೆಡಿಟೇಷನ್ అంటే ఏమి, ಮೆಡಿಟೇಷನ್ ವల్ల ಉಪಯೋಗಾలు ఏమి ಅಂತ ಒಂದು ಟಾಪಿಕ್ ಕೇಳಿದೆ. ಅದು ನನಗೆ ತುಂಬ ಇಂಪ್ರೆಸ್ ಆಯಿತು. ಆವತ್ತಿನ ಆಲ್ಮೋಸ್ಟ್ ಒಂದು 2 ಇಯರ್ಸಿಂದ ಅವ್ರನ್ನ ಬೇಕಾದಷ್ಟು ವೀಡಿಯೋಸ್ ಕೇಳಿದ್ದೀನಿ. ನಾನು ಎಲ್ಲಿ ಹೋಗ್ದ್ರಂಗೆ ನನ್ನ ಮನೆಯಲ್ಲೇ ಟೈಮ್ ಸಿಕ್ಕಿದಾಗಲೇ ಧ್ಯಾನ ಮಾಡ್ತಾಯಿದ್ದೆ. ಮತ್ತು ಯಾವಾಗಾದರೂ ವೀಕೆಂಡ್ಸ್ ಹೋಗಿ ಈ ನಮ್ಮ ಕನಕಪುರ ರೋಡಲ್ಲೇ ಇಂಟರ್ನ್ಯಾಷನಲ್ ಪಿರಮಿಡ್ ವ್ಯಾಲಿಯಲ್ಲಿ ಹೋಗಿ ಸ್ವಲ್ಪ ಧ್ಯಾನ ಅಟೆಂಡ್ ಮಾಡಿ ನಾನೇ ಮಾಡ್ಕೊಂಡು ಬರ್ತಾಯಿದ್ದೆ. ಯಾಕಂದರೆ ನಾನು ಅಲ್ಲಿ ಪ್ರೋಗ್ರಾಮ್ ಅಟೆಂಡ್ ಮಾಡೋಕ್ಕೂ ನನಗೆ ರಜೆ ಸಿಗ್ತಾಯಿರಲಿಲ್ಲ ಅವಾಗ. ಸೊ ಈಗ ಒಂದು 3 ಮಂತ್ಸ್ ಆಯ್ತು ರಿಟೈರ್ಡ್ ಆಗಿ. ಈಗ ಈ ಸಂಸ್ಥೆ ಬಗ್ಗೆ ನನಗೆ ಸ್ವಲ್ಪ
ವಾಟ್ಸಪ್ ಮುಖಾಂತರ ಗೊತ್ತಾಗಿದ್ದಕ್ಕೆ ಪ್ರತಿ ಮಂಗಳವಾರನೂ ತಪ್ಪದನಿಗೆ ಬಂದು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಇಲ್ಲ ನಂಗೆ ತುಂಬಾ ಮನಸ್ಸಿಗೆ ನೆಮ್ಮದಿ, ಒಂಥರ ಭಯ ಭೀತಿ ಅದೆಲ್ಲ ಸಂಕೋಚ ತುಂಬ ಇತ್ತು. ಈಗ ಎಷ್ಟೋ ನನಗೆ ರಿಲೀಫ್ ಆಗ್ತಾಯಿದೆ. ಸೊ ಇದರಿಂದ ಇವಾಗ ಏನಂತ ಇದ್ದರೆ, ಇವಾಗ ನಾನು ರಿಟೈರ್ಡ್ ಆದಮೇಲೆ ಏನು ಮಾಡಬೇಕು ಈ ಫ್ರೀ ಟೈಮ್ನಲ್ಲಿ ಅಂತ ಯೋಚನೆ ಮಾಡ್ತಾಯಿದ್ದೆ. ಈಗ ಯೂಟ್ಯೂಬು ಯಾವ ಥರ ಆಗಿದೆ ಅಂದರೆ, ಪ್ರತಿಯೊಂದು ವೀಡಿಯೋಸು ಪತ್ರಿಜಿ ಅವ್ರದ್ದು ಮತ್ತು ಪ್ರೇಮರಾಜ್ ಸರ್ ಅವ್ರದ್ದು, ಮತ್ತು ಆಂಧ್ರದಲ್ಲಿ ಕಡತಲ್ನಲ್ಲಿ ಪ್ರೋಗ್ರಾಮ್ ಆದಮೇಲೆ ಅಲ್ಲಿ ರಾಮು ಮಾಸ್ಟರ್ ಅಂತ ಅವರೊಬ್ಬರು, ಅವರು ವಿಪರೀತ ವೀಡಿಯೋಸ್ ಅವರು ಒಂದು ಬೇಸಿಕ್ ಥಿಂಗ್ಸ್ನ ಟಾಪ್ ಕ್ಲಾಸ್ವರೆಗೆ ಎಲ್ಲ ವೀಡಿಯೋಸ್ ತುಂಬಾ ರಿಲೀಸ್ ಮಾಡ್ಯಾರ. ಅದು ಪ್ರತಿಯೊಂದು ವೀಡಿಯೋಸ್ ಎಲ್ಲ ಕೇಳ್ತಾ ಇದ್ದೀನಿ. ಈಗ ನಂಗೆ ಟೈಮೇ ಸಿಗ್ತಾಯಿಲ್ಲ, ಏನು ಮಾಡಬೇಕು, ಇವಾಗ ನಾನು ಧ್ಯಾನ ಯಾವಾಗ ಮಾಡಬೇಕು ಅಂತ ಒಂದು ಸಂಕೋಚದಲ್ಲಿದ್ದೀನಿ. ಈಗ ಅದನ್ನು ಬೆಳಗ್ಗೆ 1 ಅವರ್, ಸಾಯಂಕಾಲ ತಪ್ಪದೆ ಮಾಡ್ತಾಯಿದ್ದೀನಿ. ಇನ್ನೂ ಜಾಸ್ತಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದೀನಿ. ಎಲ್ಲ ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.